Namaste. Subject Basic Electronics Engineering. Module Digital Electronics Fundamentals. Article number 7.9 Implementation of Boolean function using logic gates. The Boolean algebra is used to express the output of any combinational network. Such a network can be implemented using logic gates. ಅಂದರೆ ಬೂಲಿಯನ್ ಆಲ್ಜಿಬ್ರಾ ಇದೆಯಲ್ಲ, ಈಗ ಎ ಪ್ಲಸ್ ಎ, 1 ಪ್ಲಸ್ ಎ, 1 ಪ್ಲಸ್ ಎ ಬಾರ್ ಪ್ಲಸ್ ಎ ಬಾರ್, ಎ ಡಾಟ್ ಎ ಬಾರ್ ಡಾಟ್ ಎ ಬಾರ್, ಈ ರೀತಿದೆಲ್ಲ ಬೂಲಿಯನ್ ಆಲ್ಜಿಬ್ರಾ ಆಲ್ರೆಡಿ ಸ್ಟಡಿ ಮಾಡಿದ್ವಲ್ಲ. ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ದಿ ಔಟ್ಪುಟ್ ಆಫ್ ಎನಿ ಕಾಂಬಿನೇಷನಲ್ ನೆಟ್ವರ್ಕ್. ಸೊ ಕಾಂಬಿನೇಷನಲ್ ನೆಟ್ವರ್ಕ್ ಅಂತ ಹೇಳಿದ್ರೆ ಲೈಕ್ ಆ್ಯಂಡ್ ಗೇಟ್, ಆರ್ ಗೇಟ್, ನಾಟ್ ಗೇಟ್ ಇದೆಯಲ್ಲ, ಈ ಥರದ್ದು ಕಾಂಬಿನೇಷನ್ ಇಟ್ಕೊಂಡು ನಾವು ಯೂಸ್ ಮಾಡ್ಬೋದು. ಸಚ್ ಎ ನೆಟ್ವರ್ಕ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಯೂಸಿಂಗ್ ಲಾಜಿಕ್ ಗೇಟ್ಸ್. ಈ ಕಾಂಬಿನೇಷನಲ್ ನೆಟ್ವರ್ಕ್ ಇದೆಯಲ್ಲ, ಇಲ್ಲಿ ನಾವು ಯಾವ ಗೇಟ್ಸ್ ಯೂಸ್ ಮಾಡಿದ್ದೀವಿ ಅಂದರೆ ಲಾಜಿಕ್ ಗೇಟ್ಸ್ ಯೂಸ್ ಮಾಡಿರ್ತೀವಿ. ಓಕೆ, ಲೆಟ್ ಅಸ್ ಸಿ ದಿ ಇಂಪ್ಲಿಮೆಂಟೇಷನ್ ಆಫ್ ಎಸ್ ಒ ಪಿ ಆ್ಯಂಡ್ ಪಿ ಒ ಎಸ್ ಬೂಲಿಯನ್ ಎಕ್ಸ್ಪ್ರೆಷನ್ಸ್. ಎಸ್ ಒ ಪಿ ಆ್ಯಂಡ್ ಪಿ ಒ ಎಸ್ ಅಂತ ಹೇಳಿದ್ರೆ ಸಮ್ ಆಫ್ ಪ್ರಾಡಕ್ಟ್ ಅಂತ. ಓಕೆ, ಪಿ ಒ ಎಸ್ ಇಸ್ ಪ್ರಾಡಕ್ಟ್ ಆಫ್ ಸಮ್ ಬೂಲಿಯನ್ ಎಕ್ಸ್ಪ್ರೆಷನ್ಸ್. ಸೊ ನೆಕ್ಸ್ಟ್ ಸಬ್ ಆರ್ಟಿಕಲ್ ನಂಬರ್ ಇಂಪ್ಲಿಮೆಂಟೇಷನ್ ಆಫ್ ಎಸ್ ಒ ಪಿ ಬೂಲಿಯನ್ ಎಕ್ಸ್ಪ್ರೆಷನ್ಸ್. ಸೊ ಈಗ ಎಸ್ ಒ ಪಿ ಅಂದರೆ ಸಮ್ ಆಫ್ ಪ್ರಾಡಕ್ಟ್ ಬೂಲಿಯನ್ ಎಕ್ಸ್ಪ್ರೆಷನ್ಸ್ ಇರುತ್ತಲ್ಲ, ಈ ಥರ ಬೂಲಿಯನ್ ಎಕ್ಸ್ಪ್ರೆಷನ್ಸು, ಇದನ್ನು ಸಮ್ ಆಫ್ ಪ್ರಾಡಕ್ಟ್, ಇಲ್ಲಿ ಸಮ್ ಇದೆ ಫಸ್ಟ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಪ್ರತಿ 3 ಟರ್ಮ್ಸ್ ಇದೆ. 3 ಟರ್ಮ್ಸಲ್ಲೂ ಫಸ್ಟ್ ಟರ್ಮಲ್ಲೂ ಪ್ರಾಡಕ್ಟ್, ಸೆಕೆಂಡ್ ಟರ್ಮ್ ಈಸ್ ಆಲ್ಸೋ ಪ್ರಾಡಕ್ಟ್, ಥರ್ಡ್ ಟರ್ಮ್ ಈಸ್ ಆಲ್ಸೋ ಪ್ರಾಡಕ್ಟ್. ಬಟ್ ಮಧ್ಯದಲ್ಲಿ ಏನಿದೆ, ಪ್ಲಸ್ ಇದೆಯಲ್ಲ, ಹಾಗಾಗಿ ಸಮ್ ಆಫ್ ಪ್ರಾಡಕ್ಟ್. ದಿಸ್ ಈಸ್ ಬೂಲಿಯನ್ ಎಕ್ಸ್ಪ್ರೆಷನ್. ಇನ್ ದಿಸ್ ಎಕ್ಸ್ಪ್ರೆಷನ್ ವಿ ಹ್ಯಾವ್ 3 ಪ್ರಾಡಕ್ಟ್ ಟರ್ಮ್ಸ್. ಸೊ ಇಲ್ಲಿ 3 ಪ್ರಾಡಕ್ಟ್ ಟರ್ಮ್ಸ್ ಇದೆ ವಿತ್ 2 ಲಿಟ್ರಲ್ಸ್ ಇನ್ ಈಚ್ ಪ್ರಾಡಕ್ಟ್ ಟರ್ಮ್. ಸೊ ವಿತ್ 2 ಲಿಟ್ರಲ್ಸ್ ಇದು. Thus we can implement these product terms by using 3 input AND gates. So 2 input AND gates. ಅಲ್ಲಿಗೆ ನಾವು ಇದು ಪ್ರಾಡಕ್ಟ್ ಟರ್ಮು, ಇದು ಪ್ರಾಡಕ್ಟ್ ಟರ್ಮು, ಇದು ಪ್ರಾಡಕ್ಟ್ ಟರ್ಮ್ ಅಲ್ವಾ. ಸೊ ಆ್ಯಂಡ್ ಗೇಟ್ ಯೂಸ್ ಮಾಡಬೇಕು. ಸೊ 3 ಆ್ಯಂಡ್ ಗೇಟ್ ಯೂಸ್ ಮಾಡ್ತೀವಿ. 2 ಇನ್ಪುಟ್ ಅದು, 3 ಆ್ಯಂಡ್ ಗೇಟ್ ಯೂಸ್ ಮಾಡ್ತಾ ಇರೋದು. ಯೂಸಿಂಗ್ 2 ಇನ್ಪುಟ್ ಆ್ಯಂಡ್ ಗೇಟ್ಸ್. ಅರ್ಥ ಆಯ್ತಲ್ಲ. ಸೊ ಆ್ಯಂಡ್ ಗೇಟ್ 3 ತೊಗೋತಾ ಇದ್ವಿ, ಅದರದ್ದು ಇನ್ಪುಟ್ ಎಷ್ಟಿರುತ್ತೆ ಅಂದರೆ 2 ಇನ್ಪುಟ್ಸು. ಇಲ್ಲಿ ನೋಡಿ, ಇದು ಎ ಬಿ ಮಾತ್ರ 2 ಇನ್ಪುಟ್ ಆಯಿತು. ಸಿ ಡಿ ಬಾರ್, ಸೊ ಇಲ್ಲಿ ಕೂಡ ಏನಾಯಿತು 2 ಇನ್ಪುಟ್ಸು. ಬಿ ಬಾರ್ ಸಿ, ಸೊ ಇಲ್ಲಿ ಕೂಡ 2 ಇನ್ಪುಟ್ಸು. ಬಟ್ ಇದು ಪ್ರಾಡಕ್ಟ್ ಟರ್ಮ್ ಆಗಿರೋದ್ರಿಂದ ಆ್ಯಂಡ್ ಗೇಟ್ ಯೂಸ್ ಮಾಡ್ತಾ ಇದ್ದೀವಿ. ಆ್ಯಸ್ ಶೋನ್ ಇನ್ ದಿ ಫಿಗರ್ 7.9.1. ಸೊ ಇಲ್ಲಿ 7.9.1 ಎ ಬಿ ಸಿ ಡಿ ಬಾರ್, ಸೆಕೆಂಡ್ದು ಟರ್ಮಲ್ಲಿ ಸಿ ಡಿ ಬಾರ್ ಇದೆಯಲ್ಲ, ಸೊ ದಿಸ್ ಇಸ್ ಸಿ. ಡಿ ಬಾರ್ ಅಂತ ಹೇಳಿದ್ರೆ ಇಲ್ಲಿ ನಾಟ್ ಗೇಟ್ ಬಂದಿದೆ ನೋಡಿ, ಎ ಬಿ. ಸೊ ದೀಸ್ 2 ಆರ್ ಇನ್ಪುಟ್, 2 ಇನ್ಪುಟ್ ಆ್ಯಂಡ್ ಗೇಟ್, ಇದು ಆ್ಯಂಡ್ ಗೇಟ್ ಸಿಂಬಲ್ಲು. ಸೊ ಪ್ರಾಡಕ್ಟ್ ಮಾಡಿದ್ರೆ ಎ ಇಂಟು ಬಿ ಈಸ್ ಎ ಬಿ ಆಗುತ್ತೆ, ಔಟ್ಪುಟ್ ಈಸ್ ಎ ಬಿ ಇಲ್ಲಿ ಇದಕ್ಕೆ ಆ್ಯಂಡ್ ಗೇಟಿಗೆ. ನೆಕ್ಸ್ಟ್ 1 ಮೋರ್ ಆ್ಯಂಡ್ ಗೇಟ್, ಬಟ್ ಸಿ ಮತ್ತು ಡಿ ಬಾರ್ ಅಂತ ಹೇಳಿದ್ರೆ ಡಿ ಇಸ್ ದಿ ಇನ್ಪುಟ್ಟು, ಅದಕ್ಕೆ ನಾಟ್ ಗೇಟ್ ಕನೆಕ್ಟ್ ಮಾಡಿದರೆ ಸೊ ಕಾಂಪ್ಲಿಮೆಂಟ್ ಆಫ್ ಡಿ ಆಗುತ್ತೆ. ದಿಸ್ ಔಟ್ಪುಟ್ ಈಸ್ ಕಾಂಪ್ಲಿಮೆಂಟ್ ಆಫ್ ಡಿ. ಸೊ ಇಲ್ಲಿ ಡಿ ಇರೋದು ಇನ್ಪುಟ್ಟು, ದಿಸ್ ಇಸ್ ಡಿ ಬಾರ್. ಓಕೆ, ಕಾಂಪ್ಲಿಮೆಂಟ್ ಆಫ್ ಡಿ. ಇಲ್ಲಿ ಆ್ಯಂಡ್ ಗೇಟ್ ಯೂಸ್ ಮಾಡಿದ್ದೇವೆ, ಹಾಗಾಗಿ ಅದು ಪ್ರಾಡಕ್ಟ್ ಆಗುತ್ತೆ. ಇದು ಸಿ ಆಯಿತಾ, ಸಿ ಇಂಟು ಡಿ ಬಾರ್. ಓಕೆ, ನೆಕ್ಸ್ಟ್ ಬಿ ಬಾರ್ ಸಿ ಅಂತ ಹೇಳಿದ್ರೆ ಬಿ ಇನ್ಪುಟ್ ಇದೆಯಲ್ಲ, ಅದಕ್ಕೆ ನಾಟ್ ಗೇಟ್ ಯೂಸ್ ಮಾಡಿದ್ರೆ ಔಟ್ಪುಟ್ ಇಲ್ಲೇನಾಗ್ತಾ ಇದೆ, ಬಿ ಬಾರ್ ಆಗುತ್ತೆ, ಬಿ ಬಾರ್. ಸೊ ಬಿ ಬಾರ್ ಸಿ ಆಯಿತು. ಇದೊಂದು ಆ್ಯಂಡ್ ಗೇಟ್ ಯೂಸ್ ಮಾಡ್ತಾ ಇದ್ದೀವಿ, ಬಿಕಾಸ್ ಪ್ರಾಡಕ್ಟ್ ಟರ್ಮ್ ಅಲ್ಲ, ಅದು ಪ್ರಾಡಕ್ಟ್, ಹಾಗಾಗಿ ಇದು ಬಿ ಬಾರ್ ಮತ್ತು ಸಿ. ನೆಕ್ಸ್ಟ್ ಇದಿಷ್ಟು 3 ಆ್ಯಂಡ್ ಗೇಟನ್ನು ನಾವು ಆ್ಯಡ್ ಮಾಡಬೇಕು 2 ಲಿಟ್ರಲ್ಸಲ್ಲಿ. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ಆರ್ ಗೇಟ್ ಯೂಸ್ ಮಾಡ್ತೇವೆ. ಸೊ 3 ಇಲ್ಲಿ ಅಡಿಷನ್ ಇದೆಯಲ್ಲ, ಸೊ ಅಡಿಷನ್ ಮೀನ್ಸ್ ಆರ್ ಗೇಟ್ ಯೂಸ್ ಮಾಡಬೇಕು. ಓಕೆ, ಎಫ್ ಇಸ್ ದಿ ಫಂಕ್ಷನ್ ಆಫ್ ಎ ಬಿ ಸಿ ಡಿ ಬಾರ್ ಬಿ ಬಾರ್ ಸಿ. ಎ ಬಿ ಪ್ಲಸ್ ಸಿ ಡಿ ಬಾರ್ ಪ್ಲಸ್ ಬಿ ಬಾರ್ ಸಿ. ಓಕೆ, expression tells that these product terms should be ORed to get the output F. ಇದಿಷ್ಟು ನಾವು ಆರ್ಡ್ ಮಾಡಿದ್ರೆ ಓಕೆ ನಮಗೆ ಫಂಕ್ಷನ್ ಔಟ್ಪುಟ್ಟಲ್ಲಿ ಎಫ್ ಸಿಗತ್ತೆ.
Okay, to get the output F. We have 3 product terms. So 3 product terms ಇದೆ. So we have to use 3 input OR gate. ಅಲ್ಲಿಗೆ ಇದು 3 input OR gate. ಅಂದರೆ 3 input OR gate ಇರೋವಂಥ ICನ ಯೂಸ್ ಮಾಡಬೇಕು. ಓಕೆ, ದಿಸ್ ಈಸ್ 2 input AND ಗೇಟ್ ಇರೋ IC ಯೂಸ್ ಮಾಡಬೇಕು. ಸೊ 2 input AND ಗೇಟ್ ಇರೋ IC ಯೂಸ್ ಮಾಡಬೇಕು. ಇದು 3 input ಇರೋ OR ಗೇಟ್ ಯೂಸ್ ಮಾಡಬೇಕು. ಓಕೆ, 3 input OR gate to obtain the sum of products. It is important to note that literals are complemented using NOT gates. So literals idiyalla, so are complemented using NOT gates. Okay.